ವೀಕ್ಷಕರೇ ನಮಸ್ಕಾರ. ಇಂದು ಸೆಪ್ಟೆಂಬರ್ 2 ನಟ ಕಿಚ್ಚ ಸುದೀಪ್ 51ನೇ ವರ್ಷಕ್ಕೆ ಕಾಲಿರಿಸಿದ್ದು ಜನ್ಮದಿನದ ಖುಷಿಯನ್ನು ಸಂಭ್ರಮಿಸ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜೀವನದಲ್ಲಿ ಶಿಸ್ತು ಬಹಳ ಮುಖ್ಯ. ಅಭಿಮಾನಿಗಳು ನಮ್ಮ ಪ್ರತಿನಿಧಿಗಳು. ಸಂಪಾದಿಸಿರೋ ಹೆಸರಿಗೆ ಕಳಂಕ ತರೋ ಯಾವ ಕೆಲಸವನ್ನು ನನ್ನ ಅಭಿಮಾನಿಗಳು ಮಾಡಿಲ್ಲ. ಸಿನಿಮಾದಲ್ಲಿ ಯಶಸ್ಸು ಕಾಣೋದಷ್ಟೇ ಮುಖ್ಯ ಅಲ್ಲ, ವ್ಯಕ್ತಿತ್ವದಲ್ಲಿಯೂ ದೊಡ್ಡವರಾಗಬೇಕು. ನಡವಳಿಕೆಯನ್ನು ತಿದ್ದಿ ತೀಡೋ ಮಾಧ್ಯಮಗಳು, ತಂದೆ ತಾಯಿ, ಸ್ನೇಹಿತರು, ಹಿತೈಷಿಗಳೆಲ್ಲರ ಸಲಹೆಗೆ ಕಿವಿ ಕೊಡಬೇಕು ಅಂದರು. ನಟ ದರ್ಶನ್ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸ್ತಾ, ಅವ್ರಿಗೆ ಅಭಿಮಾನಿಗಳಿದ್ದಾರೆ, ಕುಟುಂಬ ಇದೆ. ನಾವು ಮಾತನಾಡಿ ನೋವು ಕೊಡೋದು ಬೇಡ. ರಾಜಕೀಯವಾಗಿ ಮಾತನಾಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಕಾನೂನನ್ನು ನಂಬಬೇಕಾಗಿದೆ ಅಂತ ಅಂದರು. ವರ್ಷಗಳು ಕಳೆದ ಹಾಗೆ ಅಭಿಮಾನಿಗಳ ಸಂಖ್ಯೆ ಹೆಚ್ಚುತ್ತಾ ಇದೆ. ಇದು ತುಂಬಾ ಖುಷಿ ಕೊಡೋ ವಿಷಯ. ಕಳೆದ ವರ್ಷ 30,000ಕ್ಕೂ ಹೆಚ್ಚಿನ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದಿದ್ದರು. ಆದರೆ ಅವರನ್ನು ಭೇಟಿ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆಂದರೆ ಪರಿಸ್ಥಿತಿ ನಿಭಾಯಿಸೋದು ನನ್ನ ಗೆಳೆಯರು ಮತ್ತು ಪೊಲೀಸರಿಗೆ ತುಂಬಾ ಕಷ್ಟ ಆಯಿತು. ಹೀಗಾಗಿ ಈ ಸಲ MES ಮೈದಾನದಲ್ಲಿ ಅಭಿಮಾನಿಗಳನ್ನು ಭೇಟಿ ಮಾಡಿದ್ದೇನೆ. ಸಿನಿರಂಗದಲ್ಲಿನ ನನ್ನ ಪಯಣದ 30 ವರ್ಷಕ್ಕೆ ಇನ್ನೊಂದೇ ವರ್ಷ ಬಾಕಿ ಇದೆ. ವರ್ಷಕ್ಕೆ 2-3 ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಆಸೆ. ಆದರೆ ಕಾರಣಾಂತರಗಳಿಂದ ವಿಳಂಬಗಳನ್ನು ಎದುರಿಸಬೇಕಾಗ್ತಾ ಇದೆ. ನನ್ನನ್ನು ನಟನಿಗಿಂತ ಹೆಚ್ಚಾಗಿ ಕ್ರಿಕೆಟರ್ನಂತೆ ನೋಡ್ತಾ ಇದ್ದಾರೆ. ಜವಾಬ್ದಾರಿಗಳು ಹೆಚ್ಚಿವೆ ಅಂತ ಅಭಿಪ್ರಾಯಪಟ್ಟರು. ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಮಾತನಾಡ್ತಾ, ಚಿತ್ರ ಶೀಘ್ರವೇ ಬಿಡುಗಡೆ ಆಗಬೇಕು ಅನ್ನೋದು ನನಗೂ ಆಸೆ. ಸಿನಿಮಾ ಬಿಸ್ನೆಸ್ನಲ್ಲಿ ಸಾಕಷ್ಟು ಬದಲಾವಣೆ ಆಗಿರೋದ್ರಿಂದ ಕೊಂಚ ತಡವಾಗಿದೆ. ಸಿನಿಮಾ ಅಂತೂ ಬಹುತೇಕ ಪೂರ್ಣಗೊಂಡಿದೆ. ಇದೇ ತಿಂಗಳು ಮಾಹಿತಿ ಸಿಗೋ ಸಾಧ್ಯತೆ ಇದೆ. ಹೆಚ್ಚಿನ ಸಂಖ್ಯೆಯ ಜನರು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಚಿತ್ರಮಂದಿರಗಳಲ್ಲಿ ಪ್ರದರ್ಶನ ಕಡಿಮೆ ಆಗ್ತಾ ಇದೆ. ಡಿಜಿಟಲ್ ಹಾಗೂ TV ರೈಟ್ಸ್ ಅಂದಾಗ ವ್ಯಾಪಾರದ ದೃಷ್ಟಿಯಿಂದ ಸಿನಿಮಾ ಬಿಸ್ನೆಸ್ ಕೂಡ ಬದಲಾಗಿದೆ ಅಂತ ತಿಳಿಸಿದರು. ವೀಕ್ಷಕರೇ, ಈ ಬಾರಿಯ ಬಿಗ್ ಬಾಸ್ ಕಾರ್ಯಕ್ರಮವನ್ನು ಸುದೀಪ್ ಅವರು ನಡೆಸ್ಕೊಡೋದು ಅನುಮಾನ ಅಂತಲೇ ಹೇಳಲಾಗ್ತಿದೆ. ಈ ಸೀಸನ್ಗೆ ಬೇರೆ ಆ್ಯಂಕರ್ಗಾಗಿ ಹುಡುಕಾಟ ನಡೀತಾ ಇದೆ ಅನ್ನೋ ಸುದ್ದಿ ಇದೆ. ಈ ಪ್ರಶ್ನೆಗೆ ನಟನಿಂದ ಸ್ಪಷ್ಟ ಉತ್ತರ ಸಿಗಲಿಲ್ಲ. ಬಿಗ್ ಬಾಸ್ ಬಗ್ಗೆ ನನಗೆ ಕ್ಲಾರಿಟಿ ಇಲ್ಲ. ಪ್ರೋಟೋಕಾಲ್ ಇರುತ್ತೆ, ಅವರದ್ದೇ ಆದ ಒಂದು ಪ್ಲ್ಯಾನಿಂಗ್ ಇರುತ್ತೆ ಅಂತ ಹೇಳಿದ್ರು. ಇನ್ನು ಮ್ಯಾಕ್ಸ್ ಸಿನಿಮಾದ ಬಗ್ಗೆ ಮಾತನಾಡ್ತಾ, ಮ್ಯಾಕ್ಸ್ ಆದಮೇಲೆ ಕೆಲ ಸಿನಿಮಾಗಳು ಲೈನಲ್ಲಿ ಇವೆ. ಆದರೆ ಯಾವ ಸಿನಿಮಾ ಶುರು ಮಾಡಬೇಕು ಅನ್ನೋದು ಗೊತ್ತಿಲ್ಲ. ನಂಬರ್ಸ್ ಹಾಕ್ಕೊಂಡು ಹೋಗೋದು ಬೇಡ. ಸದ್ಯಕ್ಕೆ ಅದು ಕರೆಕ್ಟ್ ಆಗಲ್ಲ. ಸ್ಕೇಲ್ ವರ್ಕ್ ಎಲ್ಲವೂ ಡಿಸೈಡ್ ಮಾಡಲಿದೆ. ಬಿಲ್ಲಾರಂಗ ಭಾಷಾ ಹೆಚ್ಚು ಸಮಯ ತೆಗೆದುಕೊಳ್ಳಲಿದೆ. ಅದಕ್ಕೆ ಸೂಕ್ತ ತಯಾರಿ ಆಗಬೇಕು ಅಂತ ತಿಳಿಸಿದರು. ಧನ್ಯವಾದಗಳು ವೀಕ್ಷಕರೇ.